ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಾವು ರಂಗೇರ್ತಾ ಇದೆ. ಕರ್ನಾಟಕದ 224 ಕ್ಷೇತ್ರಗಳಿಂದ ಕೂಡ ಕಾಂಗ್ರೆಸ್ ನಾಯಕರು ದಾವಣಗೆರೆಗೆ ಬಂದು ಶಕ್ತಿಯನ್ನು ತುಂಬುತ್ತಿದ್ದಾರೆ. ಇದೀಗ ಅರಸೀಕೆರೆಯ ಹಿರಿಯ ನಾಯಕರು, ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ನಮ್ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಹೇಗಿದೆ ದಾವಣಗೆರೆ ಪ್ರಚಾರ? ದಾವಣಗೆರೆ ಪ್ರಚಾರ ದಿನ ದಿನಕ್ಕೆ ರಂಗು ತಗತಾ ಇದೆ. ಬಹುಶಃ ನಾನು ಬಹಳಷ್ಟು ಚುನಾವಣೆ ನೋಡಿದ್ದೇನೆ. ಇಷ್ಟೊಂದು ಉತ್ಸಾಹಕತೆಯಿಂದ ಜನ ಈ ಚುನಾವಣೆಗೆ ಧುಮುಕಿರೋದು ನೋಡಿರೆ ಅದೆಷ್ಟು ಬಹುಮತದಿಂದ ನಮ್ಮ ಅಭ್ಯರ್ಥಿ ಸಮರ್ಥ ಅವರು ಗೆಲ್ತಾರೆ ಅಂತಕ್ಕಂಥದ್ದನ್ನ ಊಹಿಸಲಾರದಷ್ಟು ಮಟ್ಟಕ್ಕೆ ಇವತ್ತು ಜನ ಎಲ್ಲಿ ನೋಡಿದ್ರು ಸಾಗರೋಪಾದಿಯಲ್ಲಿ ಸೇರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು DCM ಅವರು ಸತೆ ಬಂದಿದ್ದಾರೆ. ಇವತ್ತು ನಿಜವಾಗ್ಲೂ ಎಲ್ಲಿ ನೋಡಿದ್ರು ಜನ ಸಾಗರ ಹರಿದು ಬರ್ತಾ ಇದೆ. ನಾವು ಸರ್, 23 ಚುನಾವಣೆ ಆದ್ಮೇಲೆ 4 ಉಪಚುನಾವಣೆಗಳಾಗೋಯ್ತು. ಲೋಕಸಭೆ ಜೊತೆಗೆ ಸುರಪುರ ಆಯ್ತು, ಆನಂತರ ಚಿಕ್ಕಾವಿ, ಸಂಡೂರು, ಚನ್ನಪಟ್ಟಣ ಎಲ್ಲ ಆಯ್ತು. ಇದೀಗ ಮತ್ತೆರಡು, ಬಾಗಲಕೋಟೆ ಮತ್ತು ದಾವಣಗೆರೆ, ಎರಡರಲ್ಲೂ ಕಾಂಗ್ರೆಸ್ ಪ್ರಾಬಲ್ಯನ ಹೇಗೆ? 100ಕ್ಕೆ 150 ಭಾಗ ಎರಡೂ ಕಡೆ ನಾವೇ ಗೆಲ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಣ್ಣವರು ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ದೀನ ದಲಿತರ ಬಗ್ಗೆ, ಎಲ್ಲರ ಬಗ್ಗೆ ಸಾಮಾಜಿಕವಾದಂತ ನ್ಯಾಯವನ್ನ ಕೊಟ್ಟು ಅವರ ಆರ್ಥಿಕ ಪುನಶ್ಚೇತನಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕಿದ್ದಾರೆ ಇವತ್ತು. ಸರ್, ಸಾಕಷ್ಟು ಜನ ಸೋತ ಕಾರಣನೋ ಏನೋ ಗೊತ್ತಿಲ್ಲ, ಕಲಾಪದಲ್ಲಿ ಉತ್ತಮ ವಾಗ್ಮಿಗಳೇ ಇಲ್ಲ. ಆದ್ರೆ ನೀವು ನಿಂತ್ಕೊಂಡ್ರೆ ಈ ಬಾರಿ ಅಧಿವೇಶನಗಳಲ್ಲಿ ವಿರೋಧ ಪಕ್ಷಕ್ಕೆ ಸರಿಯಾಗಿ ಪ್ರತಿ ಉತ್ತರವನ್ನ ಕೊಡ್ತಾ ಇರ್ತೀರಾ. ಇನ್ನು ಏನೆಲ್ಲ ಆಗ್ಬೇಕು ಈ ಸರ್ಕಾರದಿಂದ ನಿಮ್ ಪ್ರಕಾರ? ನಾನು ವಿರೋಧಿ ಪಕ್ಷದಲ್ಲಿದ್ದೆ, ಕಳೆದ ಸಾರಿ ಕಾಂಗ್ರೆಸ್ ಬಂದಿದ್ದೇನೆ. ನಾನು ವಿರೋಧ ಪಕ್ಷದಲ್ಲಿದ್ದಲು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದೆ. ಈಗ ನಾನು ಅದಕ್ಕೋಸ್ಕರಲೇ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೇನೆ. ಬಂದು ಈ ಸರ್ಕಾರ, ಸಿದ್ದರಾಮಣ್ಣ ಅವರ ಸರ್ಕಾರ ಬಡವರ ಬಗ್ಗೆ, ಎಲ್ಲರ ಬಗ್ಗೆ ಉತ್ತಮವಾದಂತ ಕೆಲಸವನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆಯನ್ನ ಮಾಡಿ ನಮಗೆ ಮೋದಿ ಸರ್ಕಾರ ಅನ್ಯಾಯ ಮಾಡಿದೆ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್, JDS ಅಲ್ಲಿ ಸುದೀರ್ಘವಾಗಿದ್ದವರು, JDS ನ ಸುದೀರ್ಘ ಪಯಣಕ್ಕೂ ಕಳೆದ 2.5 ವರ್ಷಗಳ ಕಾಂಗ್ರೆಸ್ ಪ್ರಯಾಣ ಹೇಗಿದೆ? ಅದೊಂಥರ ಒನ್ ಮ್ಯಾನ್ ಶೋ. ಒಂದು ಕುಟುಂಬದ ವ್ಯವಸ್ಥೆ ಒಳಗಿದ್ದಂತ ಪಕ್ಷ. ಇದು ಹಂಗಲ್ಲ, ಇದು ರಾಷ್ಟ್ರೀಯ ಪಕ್ಷ. ಎಲ್ಲ ಈ ದೇಶವನ್ನ 70 ವರ್ಷಗಳ ಕಾಲ ಸುದೀರ್ಘವಾಗಿ ಆಳದಂತ ಕಾಂಗ್ರೆಸ್ ಪಕ್ಷ. ಆದ್ರಿಂದ ಈ ಪಕ್ಷದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇದೆ, ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆ. ಆ ದೃಷ್ಟಿಯಿಂದ ಇಲ್ಲಿ ನಿಜವಾಗ್ಲೂ ಪ್ರಜಾಪ್ರಭುತ್ವದ ನೆಲೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ನೆಲೆಸಿದೆ. ಸಮಾನ ಹಕ್ಕಿದೆ. ಹಾಸನದ ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಅವರು ಜನ ಕೇಳೋದೇನು ಗೊತ್ತಾ? ಶಿವಲಿಂಗೇಗೌಡರು ಸಚಿವರಾಗದೆ ಯಾವಾಗ? ಸಚಿವರನ್ನ ಈಗ ರೀಶಫಲ್ ಆದ್ರೆ 100ಕ್ಕೆ 100 ಭಾಗ ಮಾಡ್ತಾರೆ. ರೀಶಫಲ್ ಆಗೋದ್ ಕಾಯ್ತಾ ಇದೆ. ಈ 2 ಎಲೆಕ್ಷನ್ ನ ಸೆಲೆಬ್ರೇಷನ್ ನೊಂದಿಗೆ ರೀಶಫಲ್ ಆಗ್ಬೋದಾ? ಆಗ್ಬಹುದು. 100ಕ್ಕೆ 100 ಭಾಗ ಆಗುತ್ತೆ. ಮುಂದಿನ ತಿಂಗಳು 100ಕ್ಕೆ 100 ಭಾಗ ಆಗುತ್ತೆ. ಒಟ್ಟಾರೆ ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನ್ ಹೇಳ್ತೀರಾ? ದಕ್ಷಿಣದ ಮತದಾರರು ಇವತ್ತು ನಿಜವಾಗ್ಲೂ ಶಾಮನೂರ್ ಅವರ ಒಂದು ಇದಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ, ಅವರ ಸಾವಿಗೆ ಒಂದು ಶಾಂತಿ, ನೆಮ್ಮದಿ ಸಿಗ್ಬೇಕು ಅಂತಂದ್ರೆ ಅಂತ ಒಬ್ಬ ಮಹಾನ್ ನಾಯಕರು ಇವತ್ತು 2ನೇ ಬೆಂಗಳೂರು ರೀತಿನಲ್ಲಿ ಬೆಳೆಸಿದ್ದಾರೆ. ಬೆಂಗಳೂರಿನಲ್ಲೂ ಇಷ್ಟು ಸೌಕರ್ಯ ಇಲ್ಲ, ಅಷ್ಟೊಂದು ರೀತಿನಲ್ಲಿ ದಾವಣಗೆರೆಯನ್ನು ಬೆಳೆಸಿದ್ದಾರೆ. ನಿಜವಾಗ್ಲೂ ದಾವಣಗೆರೆ ಒಂದು ಉತ್ತಮ ನಗರವನ್ನು ಮಾಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಸಹಕಾರವನ್ನು ಮಾಡಿದ್ದಾರೆ. ಆ ಕುಟುಂಬಕ್ಕೆ, ಆ ಶಾಮನೂರ್ ಶಿವಶಂಕರಪ್ಪನವರಿಗೆ ಆತ್ಮಸಾಕ್ಷಿ ಸಿಗಬೇಕು ಅಂದ್ರೆ, ಆತ್ಮಶಾಂತಿ ಸಿಗಬೇಕು ಅಂದ್ರೆ ಸಮರ್ಥ ಅವರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.